ಗಗನಮ್ಮ ಚೆನ್ನಕ್ಕ ಇದ್ದಾನೆ ಅಳಿಯ. ಹ್ಞೂ ನಮ್ಮ ಗುಂಡ ಇದ್ದಂಗೆನೇ ಇದ್ದಾನೆ. ಎಂತ ಚೆನ್ನಾಗಿದ್ದಾನೆ. ಮನ್ಕೊಬಿಟ್ಟವನೆ. ಸಖತ್ ನಿದ್ದೆ. ಏನು ನಿದ್ದೆ ಪೋತ ಆಗ್ಬಿಟ್ಟವನೆ. ರಾತ್ರಿ 1 ಗಂಟೆ ಕಣಮ್ಮ. ಅವಾಗ ಹೆರಿಗೆ ಆಗಿದ್ದು. ಎದ್ದಾಗ ಒಂದು ಊಟದಾಗ ಒಂದು ನೀಟಿಂಗ್ ಗೊತ್ತಾ. ಆಮೇಲಿಂದನ ಹಾಲು ಕುಡ್ದು ಮನೆ ಕೆಮ್ತಾ ಇದ್ದಾನೆ. ಹೆಂಗ ನಾರ್ಮಲ್ ಆಗ್ಬಿಡ್ತು ಕಣಮ್ಮ. ಅಯ್ಯೋ ನನಗಂತೂ ಭಾಳ ಟೆನ್ಷನ್ ಆಗ್ಬಿಟ್ಟಿತ್ತು. ಅಯ್ಯೋ ನನಗಂತೂ ನಿದ್ದೆನೇ ಮಾಡಲಿಲ್ಲ. ರಾತ್ರಿ ನಮ್ಮ ಗುಂಡ ಫೋನ್ ಮಾಡಿದ್ನ, ಕರ್ಕೊಂಡು ಹೋಗಿದ್ದೀವಿ, ಹಿಂಗೆ ನೋವು ಬಂದೇವೆ ಅಂತೇಳಿ. ಅಯ್ಯೋ ನನಗಂತೂ ನಿದ್ದೆನೇ ಬರಲಿಲ್ಲ. ಹೋಗಿ ನಮಗಂತೂ ಭಯ ಆಗ್ಬಿಟ್ಟಿತ್ತು ಗಗನಕ್ಕ. ಅಷ್ಟಿಷ್ಟು ಭಯ ಆಗಿರಲಿಲ್ಲ. ನೀನು ಭಯ ಆಗಿತ್ತು ಅಂದರೆ ಇದೇನಪ್ಪ ಇದು ಹಿಂಗಾಗ್ಬಿಡ್ತು ಅನ್ನಿಸ್ಬಿಟ್ಟಿತ್ತು ನನಗಂತೂ. ಕೈ ಕಾಲೇ ಗೊತ್ತಾಯಿಲ್ಲ. ನಮ್ಮ ಗುಂಡಪ್ಪ ಅಂತೂ ನೋಡಿ ನೀರಾಗಿಬಿಟ್ಟವನಿ. ಇಂಥವೆಲ್ಲ ನೋಡ್ದಾನಲ್ಲ ಏನಿಲ್ಲ ಯಪ್ಪ ಬೇಡ. ಯಾಕೋ ಬಿಡು ನಾರ್ಮಲ್ಲೇ ಆಯ್ತು ಪಾಪ. ಸುಮ್ಕಿರಂಗೆಲ್ಲ ಏನಾಗಿ ಇದಾಗಲ್ಲ. ಅವರೆಲ್ಲ ಡಾಕ್ಟ್ರ್ ಗೊತ್ತೈತೆ ಅವ್ರಿಗೆಲ್ಲನ. ಆಪ್ರೇಷನ್ನೇ ಮಾಡಿರಿ ಅಮ್ಮನ ಗಗನಮ್ಮ. ಏನು ಸ್ಯಾನೆ ಇದಾಗ್ಬಿಟ್ಟೈತೆ ಅಂತ ಬೇಡ. ನನಗೂ ಹಂಗೇನೆ, ನನಗೂ ಭಯವಾಗಿತ್ತು ಕಣಮ್ಮ ಗಗನಮ್ಮ. ನೀನು ಒಬ್ಬರು ಧೈರ್ಯವಾಗಿರೋರಿಲ್ಲ ಇಲ್ಲಿ. ಹೋಗು ಇವಳು ನಮ್ಮಳು ಹಂಗೆ ಆಡ್ತಾಳೆ. ಸರ್ ನಾವು 4 ಜನನೂ ಧೈರ್ಯ ಇಲ್ಲ. ನಿಮ್ಮ ಅಪ್ಪ ನೀನಿದ್ದೀರಿ ಚೆನ್ನಾಗಿರೋದು. ಏನಾಗಲ್ಲ, ಅವ್ರಿಗೂ ಗೊತ್ತಾಗುತ್ತೆ ಡಾಕ್ಟ್ರಿಗೆ. ಸಿಸರಿನ್ ಮಾಡ್ಬೇಕಂದ್ರೆ ಮಾಡಿಬಿಡ್ತಾರೆ. ನಾರ್ಮಲ್ ಆಗಂಗಿದ್ರೆ ಅವ್ರು ನಾರ್ಮಲ್ಲೇ ಮಾಡ್ತಾರೆ. ಸ್ವಲ್ಪ ಹೊತ್ತು ನೋವು ಅಷ್ಟೇ. ನೋಡಿ ಇವಾಗ ಅದಕ್ಕೆ ಎಷ್ಟು ಚೆನ್ನಾಗೈತೆ. ಸಿಸರಿನ್ ಆಗಿದ್ರೆ ಅಷ್ಟು ಬಾಟ್ಲಿ ಎದ್ದೊಳಕ್ಕೆ ಆಗ್ತಿರ್ಲಿಲ್ಲ, ಕುಕ್ಕಮಕ್ಕೆ ಆಗ್ತಿರ್ಲಿಲ್ಲ, ಹಾಲು ಆಗ್ತಿರ್ಲಿಲ್ಲ. ಊಟ ಕೊಟ್ಟವ್ರು ನೋಡು. ಬೆಳಗ್ಗೆ ತಿಂಡಿ ತಿಂದವ್ರೆ, ಕಾಫಿ ಬ್ರೆಡ್ ಎಲ್ಲ ತಿನ್ಬೋದು. ಆಪರೇಷನ್ ಆದರೆ 2 ದಿವಸ ಊಟ ಕೊಡಲ್ಲ. 2 ದಿವಸ ಊಟ ಇರಲ್ಲ. ಬರೀ ಬಾಟ್ಲಿ. ಅದ್ರಾಗ ನೋವು ಎದ್ದೊಳಕ್ಕಾಗಲ್ಲ, ಕುತ್ಕೊಂಬಕ್ಕಾಗಲ್ಲ. ಯಪ್ಪ ಸಖತ್ತು ನೋವು. ಇವಾಗ ನೋಡೋ ಆದರೆ ಯಾವುದೇ ನೋವು ಇರಲ್ಲ. ನಾರ್ಮಲ್ ಆದರೆ ಆಗೋವರೆಗೂ ನೋವು ಅಷ್ಟೇ. ಒಂದು 2 ದಿವಸ ನೋವು ಇರುತ್ತೆ. ಆಮೇಲೆ ಏನಿಲ್ಲ, ಜೀವನ ಪರ್ಯಂತ ನೋವು ಇರಲ್ಲ. ಆಪ್ರೇಷನ್ ಮಾಡಿಸಿರೋದು ಜೀವನ ಪರ್ಯಂತ ನೋವು, ಬೆನ್ನು ನೋವು. ಅಯ್ಯೋ ಆಪ್ರೇಷನ್ನು ಆಗಬಾರ್ದು, ಸುಮ್ಕಿರು. ನಾರ್ಮಲ್ಲೇ ಆಗಬೇಕು. ನನಗೆ ಅದೃಷ್ಟ ಅಳ್ತಾ ಇದ್ಲಲ್ಲ ಗಗನಕ್ಕ. ನನಗೆ ಹಿಂಗಾಗಿರ್ಲಿಲ್ಲ ಯಪ್ಪ. ಸಖತ್ತು ಭಯ ಆಗ್ಬಿಟ್ಟಿತ್ತು. ಇದೇನಪ್ಪ ಇದು ಹಿಂಗಾಗ್ಬಿಡ್ತು ಅಂತ ನನಗೆ ಒಂಥರ ಟೆನ್ಷನ್ ಆಗ್ಬಿಟ್ಟಿತ್ತು. ಟೆನ್ಷನ್ ಮಾಡ್ಕೊಂಡು ಬೇಡ ಅಯ್ಯಪ್ಪ ಅಂತನು ಗಗನಕ್ಕ. ಬೇಡ, ನಾನೇ ಒಂದಿಟ್ಟು ಧೈರ್ಯವಾಗಿದ್ದೆ. ಅಯ್ಯಪ್ಪ ಧೈರ್ಯವಾಗೇ ಇರೋಂಗಿಲ್ಲ. ಅಯ್ಯಪ್ಪ ಆಡೋದು ನೋಡಿ ನನಗೆ ಟೆನ್ಷನ್ ಆಗೋದು. ಧೈರ್ಯನೇ ಇಲ್ಲ ಅಯ್ಯಪ್ಪನಿಗೆ. ಹೋಗು. ಒಂಥರ ಹೆದರ್ಕೊಬಿಟ್ಟಿತ್ತು, ಸಖತ್ ಹೆದರ್ಕೊಬಿಟ್ಟಿತ್ತು. ಚೆನ್ನಾಗಿದೆಯಲ್ಲ ಬಿಡು ಅದೃಷ್ಟ. ನೀನು ಚೆನ್ನಾಗಿದೆಯಾ, ಪಾಪನೂ ಚೆನ್ನಾಗಿದ್ದಾನೆ ನೋಡಿ, ಮಲ್ಕೊಂಡಿದ್ದಾನೆ. ಹೆಂಗೆ ಸುಮ್ಮನೆ ಮಲ್ಕೊಂಡಿದ್ದಾನೆ. ನಮ್ಮ ಅವಾಗ ಒಂದು ಸಣ್ಣ ಹೊತ್ತ ಆಮೇಲೆ ಮನೆಗೆ ಬಿಟ್ಟ. ಚೆನ್ನಾಗಿ ನಿದ್ದೆ ಮಾಡ್ದ. ರಾತ್ರಿ ನಾವು ರಾಮಾಯಣ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ನಮ್ಗೇನು ಇದು ಬರಲಿಲ್ಲ ರಾತ್ರಿ ಎಲ್ಲ. ದೀಪನು ಬರ್ತಾಳೆ. ಇನ್ನೊಂದು ಸ್ವಲ್ಪ ಮಧ್ಯಾಹ್ನಂಗೆ ಬತ್ತಿ ಕಣಕ ಅಂತ ಅಂದ್ಲು. ಎಲ್ಲರೂ ಒಂದೇ ಸತಿ ಹೋಗೋದು ಬೇಡ, ಅಲ್ಲಿ ಬಿಡಲ್ಲ ಆಸ್ಪತ್ರೆಗೆ ಡಾಕ್ಟ್ರು. ಅದಕ್ಕೆ ಎಲ್ಲರೂ ಒಂದೇ ಸತಿ ಹೋಗೋದು ಬೇಡ, ಮಧ್ಯಾಹ್ನಕ್ಕೆ ಬಾ ಅಂತೇಳಿ ನಾನು ದೀಪಂಗೆ ಹೇಳಿ ಬಂದೆ. ಅತ್ತೆನೂ ಅವಳು ಬರ್ತಾರೆ. ನಾನು ಯಪ್ಪ ಬಂದೆ ಯಪ್ಪ ಹೊರಗೈತೆ ನೋಡ್ಕೊಳತ್ತು. ಚೆನ್ನಾಗಿದ್ದಾನಪ್ಪ ಅಂತ ಅಂತು. ಚೆನ್ನಾಗಿದ್ದಾನೆ ಪಾತಣ್ಣ, ತುಂಬ ಚೆನ್ನಾಗಿದ್ದಾನೆ. ಸುಖವಾಗಿ ಆತು ಬಿಡಮ್ಮ. ಹೆಂಗೆ ಸುಖವಾಗಿ ಆತು. ದೇವ್ರ ದಯದಿಂದ ನಾನು ದೇವರು ಯಾವ ತೊಂದ್ರೆ ಇಲ್ದಂಗೆ ಕಾಪಾಡ್ದ. ಹಂಗೆ ಬದುಕು ಮಾಡಲ್ಲ ಹೇಳಿ ನಮ್ಮ ಅಮ್ಮನಿ ಹೊಲ್ದಾಗೆ ಬಸ್ರಿ ಹೆಂಗಸರು ಬದುಕು ಮಾಡ್ಬೇಕು. ಬದುಕು ಮಾಡಿದ್ರೆ ನಾರ್ಮಲ್ ಆಗ್ತವೆ. ನಮ್ಮ ಅದೃಷ್ಟ 5 ನಿಮಿಷ ಕುಕ್ಕಂತಿರ್ಲಿಲ್ಲ. ಹಂಗೆ ಮಾಡೋದು ಕೆಲಸನ. ಹೊಲ್ದಾಗೆ ಗಳಮ್ಮ ಏರ್ಗೆ ಆಗತ್ತಕ್ಕ, ನಾಳೆ ಏರ್ಗೆ ಆಗುತ್ತೆ ಎಂಬತ್ತ ಕಲನೂ ಬಂತು. ಏನಿಗಳಮ್ಮ ಬದುಕು ಮಾಡ್ತು ನಾವೇ ಸುಮ್ಮನಿರಮ್ಮ. ಇವಟ ನಂಗೆ ಮಾಗಾಡ್ಬೇಡ ಅಂತಿದ್ದಿ. ಹಂಗೆ ಮಾಡ್ತು ಕಣಮ್ಮ. ಹಂಗೆ ಬದುಕು ಮಾಡೋದಕ್ಕೆ ಮತ್ತೆ ಓಡಾಡ್ಕೊಂಡು ನಾರ್ಮಲಾಗಿ ಹೆರಿಗೆ ಆಗಿದ್ದು. ಪಾಪ ಸುಡಕೈನೂ ನಿದ್ದೆ ಮಾಡಿಲ್ಲ ಅನ್ಸುತ್ತೆ. ಆಗ್ಲೆಲ್ಲ ಫೋನ್ ಮಾಡ್ಸೋದು. ಆಗ್ಲೆಲ್ಲ ಫೋನ್ ಮಾಡೋದು ಪಾಪ. ಆತೆ ಅಂತ. ಬೈತೀನಿ ಅಂತಂತು ಯಾತ ಅಡುಗೆ ಮಾಡ್ಕೊಂಡು ಬೈತೀನಿ ಅಂತ ಹೇಳೈತಿ. ನೋಡ್ತೀನಿ ಮಂತಕ್ಕೆ ಹೋಗಿ ಅವಳನ್ನ ಕಳಿಸ್ತೀನಿ. ತಿರ್ಗಿ ಮಂತ ಒಬ್ಬರು ಯಾರನ ಒಬ್ರು ಇರ್ಬೇಕು. ಒಟ್ಟುನು ಸಾರು ಇಲ್ಲೇ ಇದ್ದೀವಿ. ಮಂತಾಗ ಒಬ್ರು ಯಾರನ ಒಬ್ರು ಇರ್ಬೇಕು. ಅದಕ್ಕೆ ಅವಳನ್ನ ಕಳಿಸ್ತೀನಿ. ಯಾತನ ತಿಂಡಿ ಮಾಡ್ಕೊಂಡು ಬಾ ಅಂತೇಳಿ ಹೇಳಿದ್ ನನಗೆ. ಯಾತನ ತಿಂಡಿ ಮಾಡ್ಕೊಂಡು ಬತ್ತಾಳೆ. ತೂಕನೂ ಚೆನ್ನಾಗಿದ್ದಾನೆ. 3 kg ಇದ್ದಾನೆ ಗಗನಕ್ಕ. ಪರವಾಗಿಲ್ಲ, ತೂಕನೂ ಚೆನ್ನಾಗಿ ಬಂದವನೆ ನೋಡಿ. ನಿದ್ದೆ ಮಾಡ್ತಾನೆ. ಎದ್ದಿದ್ನಾ ರಾತ್ರಿ? ಎದ್ದಿದ್ದ ಕಣಮ್ಮ. ಎದ್ದಾಗ ಹುಟ್ಟಾಗ ಒಂದು ಸಣ್ಣ ಅಳಾನು. ಹಾಲಾಗಿರ್ಲಿಲ್ಲ ಇನ್ನೂ. ಅಳಾನು ತಿರ್ಗಾ ಅಮ್ಮಗೆ ಬೆಳಗಿಲೆ ಕಾಫಿ ಬ್ರೆಡ್ಡು ಅದು ತಾಮನ್ ಕೊಟ್ವಿ. ಅವಾಗ ಒಂದಿಟ್ಟು ಹಾಲು ಬಿದ್ದು. ಎದ್ದಾಗೂ ಬೆಳಗಿನ ಜಾವ 4:30 5 ಗಂಟೆ ಒಂದಿಟ್ಟು ಕ್ಯಾತೆ ಮಾಡ್ದೆ. ಇವಾಗ ಹಾಲು ಒಂದಿಷ್ಟು ಕುಡ್ದ ಮನಿಕೇಣವ್ನು ಇವಾಗ ಸುಮ್ಮನೆ. ಇನ್ನು ಇವಾಗ ತಿಂಡಿ ತಿಂದವಳಲ್ಲ, ತಿಂಡಿನೂ ತಿಂದು ಇವಾಗ ಒಂದು ದಿವಸ ಹಾಲು ಕುಡ್ದು ಮನಿಕೇಣವ್ನು. ನಾನು ಒಂದು 2 ಇಡ್ಲಿ ತಗೊಂಬಂದಿದ್ದೆ. ಇಡ್ಲಿ ಕೊಟ್ಟೆ. 8 ಗಂಟೆ 8:30ಗೆ ಬಾಯೆಲ್ಲನ ಮುಕ್ಳಿಸಿ ಹುಚ್ಚುಚ್ಕೊಂಡು ಮಕ್ಕ ಹಿಂಗೆ ಬರ್ಸ್ಕೊಂಡು ಬಿಸಿನೀರಾಗೆ ಎಲ್ಲ ನೀನು ಬಾಯಿ ತೊಳ್ಕೊಂಡು ಇಡ್ಲಿ ತಿನ್ನಮ್ಮ ಅಂತ ಬಿಸಿ ಸೇವ 8 ಗಂಟೆ 8:30ಗೆ ತಗೊಂಬಂದು ಕೊಟ್ಟಿದ್ದೆ. ನಾನು ತಿಂಡಿ ಬರ್ತೀನಿ ಅಂತಂದ್ರೆ ಇವಪ್ಪ ಬೇಡ ಅಂತಂತು. ಯಾತಕಮ್ಮ ಓಟು ಯಾತಕ್ಕೆ ತೋರ್ಬೇಡ ಅಂತಂತು. ನಾನು ಮಾಡ್ಕೊಂಡು ಅಲ್ಲಿ ಮಾಡಿಸ್ತಿದ್ದೆ. ಫೋನ್ ಮಾಡಿದೆ ಬೇಡ ಅಂತು. ಇವಪ್ಪ ಅಂತು
ತಿಂಡಿನ ಈಗಳಮ್ಮ ತಲಕ್ಕೆ ಇಡ್ಲಿ ತಿಂದಿದ್ದೀವಿ ನಾನು ಅವಳಿಗೂ ಹೇಳೀನಿ ತಿಂಡಿ ಅಂತ ತೋರ್ಬೇಡ ಅಡುಗೆ ಊಟ ತಾಂಬ ಅಂತ ಹೇಳೀನಿ ನಿಮ್ಮ ಶಿಕಮ್ಗೆ ಎಲ್ಲ ಊಟನೇ ತಾಂಬರಮ್ಮ ಅನ್ನ ಸಾರು ಅಂತ ಹೇಳೀನಿ. ಏನಕ್ಕಾಗುತ್ತೆ ಅನ್ನ ಸಾರು ತಾಂಬಂದ್ರೆ ಆಯ್ತೇಳಿ ತಿಂಡಿನ ಈಗ ಇಡ್ಲಿ ಎಲ್ಲರೂ ತಿಂದ್ವಿ ಬಿಸಿ ಬಿಸಿ ಅವ ನಾವು ಹೊಟ್ಟೆ ಹಸ್ತಿತ್ತು ರಾತ್ರಿ ಉಣ್ಲಿಲ್ಲ ಎಲ್ಲ ಹಿಂಗೆ ಆಡೋಕ್ಕೆ ಯಪ್ಪ ಹೊಟ್ಟೆ ಹಸ್ಬಿಟ್ಟಿತ್ತು. ನಮಗೆ ಫೋನ್ ಬೇರೆ ಬಂತು ನಾವು ಬಂದ್ವಿ ಹೋಗು ಭಾಳ ಒಂಥರ ನಿದ್ದೆನೇ ಇಲ್ಲಮ್ಮ. ರಾತ್ರಿ 8 ಗಂಟೆ 8:15 ನಾವು ಸ್ಟಾರ್ಟ್ ಆಗಿದ್ದು ನೋಡಮ್ಮ. ಕರ್ಕೊಂಬಂದ್ವಿ ರಾತ್ರಿ 8 ಗಂಟೆ 8:15 ಆಗಿತ್ತು. 8 ಗಂಟೆ 8:15 ಇವ್ರು ಬಂದಿದ್ರು ಅಲ್ಲೇ 9 ಗಂಟೆ ಇಡೋದಕ್ಕೆ ನಾವು 9-9:15 ಅಷ್ಟೊತ್ತಿಗೆ ನಾವು ಬಂದ್ವಿ ಇಲ್ಲಿಗೆ. ನಾವು ಬಂದರೆ ಈಗಳಮ್ಮ ಬೇಡ ಅಂದರೆ 1 ಗಂಟೆಗೆ ಆಗಿದ್ದು ಬುಧವಾರಕ್ಕೆ ಬಿದ್ದಿರೋದು 1 ಗಂಟೆಗೆ ಆಗೈತಿ. ರಾತ್ರಿ 1 ಗಂಟೆಗೆ ಆಗೈತಿ. ಹಂಗೆ ಸುಖವಾಗ ತಂಪ್ತಾ ಇದ್ದೀವಿ ಅವ್ರದ್ದು 5 ದಿನ ಹುಡುಗನ ಚೆನ್ನಾಗಿದ್ದೇನೆ ಯಾವ ತೊಂದರೆ ಇಲ್ಲ ಏನಿಲ್ಲ. ನನಗೂ ನಿದ್ದೆನೇ ಇಲ್ಲ. ನಮ್ಮ ಅತ್ತೆನೂ ಆಗ್ಲಲ್ಲ ಪಾಪ ಫೋನ್ ಮಾಡೋದು. ನಮ್ಮ ಅತ್ತೆನೂ ಹಂಗೆ ಪಾಪ ಆತಂತ ಹೆಂಗನ ಫೋನ್ ಮಾಡಿದ್ನೆ ಗುಂಡ ಅಂತ. ಅಯ್ಯೋ ನಮ್ಮ ಮನೆಗೆ ಅಯ್ಯೋ ಮನಿಕಳಮ್ಮ ಯಾವ ತೊಂದರೆ ಆಗಲ್ಲ ಮಾನಕ ನೀನು ಟೆನ್ಷನ್ ತಗೋಬೇಡ ಆಗುತ್ತೆ ಅಂತ. ಅದು ಹೆಂಗಪ್ಪ ನಿದ್ದೆ ಬರುತ್ತೆ ಅಂತ ನಾನು ಏನಾಗಲ್ಲ ಸುಖವಾಗಿ ಆಗುತ್ತೆ. ಅದೃಷ್ಟ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಚೆನ್ನಾಗಿ ಆರೋಗ್ಯವಾಗೈತವ ಅಕ್ಕ ನೋಡು ಹೆಂಗೈತೆ ನಂಗೆ ಕೆಲಸ ಮಾಡ್ಕೊಂಡಿದ್ರೇನೆ ಅಂತ ಹೇಳ್ತಿತ್ತು. ಕೆಲಸ ಮಾಡ್ಬೇಕು ಹೇಳು ನಾನು ಹಂಗೆ ಮಾಡ್ತೀನಿ. ಮನೆಯಾಗೋದೇ ಆಗಲಿ ಇವಾಗ ಎಲ್ಲ ಮಾಡ್ತೀನಿ. ಈಗ ನಾನೀಗ ಕೆಲಸದಾರ ಅಕ್ಕ ಬಂದ್ರು ಬಟ್ಟೆ ಗಿಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿ ಮ್ಯಾಕ್ ಹಾಕೋಗುತ್ತೆ ಅಷ್ಟೇ. ನೀನು ಕಸ ಮುಸ್ರೆನೆಲ್ಲ ಒರೆಸೋದು ಎಲ್ಲ ನಾನೇ ಮಾಡ್ತೀನಿ ಇವಾಗ. ಹಂಗಂದ್ರೆ ಅವ ಅಕ್ಕನೂ ಒಂದೊಂದ್ಸತಿ ಮಾಡುತ್ತೆ. ನಾನು ಹಿಂಗೆ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡು ಇದ್ದೀನಿ. ಅಂದರೆ ಒಂದು ಸ್ವಲ್ಪ ವೆಯ್ಟ್ ಜಾಸ್ತಿ ಆಗ್ಬಿಟ್ಟೈತೆ ನಾನು. ನಮ್ಮ ಅದೃಷ್ಟ ನನಗೆ ಸ್ವಲ್ಪ ಕಮ್ಮಿ ಇರಬೇಕಾಗಿತ್ತು, ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದೀನಿ. ಅದೇ ಎದ್ದೊಳಕಲ್ಲ ಕುತ್ಕೊಂಬಕ್ಕಲ್ಲ. ನಮ್ಮ ಅದೃಷ್ಟ ಎಲ್ಲರೂ ಹಂಗೆ ಬರೋ ನಮ್ಮ ಅದೃಷ್ಟನ ಇಲ್ಲಿ ಯಾರನ್ನ ನೋಡ್ಕೊಂಬಂದ್ರೆ ಗೊಳಮ್ಮ ತಾಯಿ ಮೊನ್ನೆ ಒಂದು 2 ದಿನ ಬಂದಿದ್ಲಲ್ಲ ಬಸ್ರಿ ಹೆಂಗೆ ಸಮಂಗೆ ಇಲ್ಲ ಹೆಂಗೆ ನೋಡಮ್ಮ ತಾಯಿ ಹೆಂಗೆ ಓಡಾಡ್ಕೊಂಡು ಹೆಂಗೆ ಇದೆಯಾ ಅದಕ್ಕೆ ನೋಡಮ್ಮ ಬಂದಿಲ್ಲ. ಇನ್ನೊಬ್ರು ಆಗಿದ್ರೆ ಯಾವನ ಹೆಣ್ಮಕ್ಳು 5 ತಿಂಗಳಿಗೆ ತವ್ರ ಮನೆ ಬರ್ತೀವಿ ಅಂತ ಅಂಬರು. ನೋಡಮ್ಮ 9 ತಿಂಗಳಾದ್ರೂ ಬಂದಿಲ್ಲ ಅಂಬರು. ನಾ ಸುಮ್ಮನೆ ಅವತ್ತು ಕರ್ಕೊಂಡೋಗಿದ್ನೆ ಅವಳು. ಬಾರಮ್ಮ ಅಂತ 2 ದಿನನೂ ಇರ್ತಿರ್ಲಿಲ್ಲ 3 ಹಬ್ಬ ಅಂದರೆ. ನಮ್ಮೂರಾಗೆ ಎಲ್ಲ ಹಂಗೆ ಬರು ಅದೃಷ್ಟಮ್ಮ ನೋಡಿ ತಾಯಿ ಹೆಂಗೆ ಓಡಾಡ್ಕೊಂಡು ಹೆಂಗೈತಿ ಹೆಂಗೆ ಓಡಾಡುತ್ತೆ ಹೆಂಗೇನೆ ಒಂದೀಟು ಮಕ ಸುಳ್ಸಲ್ಲ ಒಂದೀಟು ಮಕ ಇಡೇ ಬಿದ್ದಿಲ್ಲ ಎಂತ ಇದ್ರಾಗೈತಿ ಬರು ಹೆಂಗೆ ಬದುಕು ಮಾಡ್ಕೊಂಡು ಹೆಂಗೈತೆ ಈ ಬೋಸ್ರಿ ಹೆಂಗೆ ಸಮಂಗೆ ಇಲ್ಲ ಅಂಬರು. ನಮ್ಮೂರಾಗ ಕೂಲರ್ ಬರೋರೆಲ್ಲ ಹಂಗೆ ಅಂಬದ್ಕಮ್ಮ ಅಮ್ಮ. ನಮ್ಮ ಹೊಲ್ದಾಗ ಕೂಲರ್ ಬರೋರಲ್ಲ ಅವಣಿ ಸುಮ್ಮ ಕುಕ್ಕಳಮ್ಮ ಬದಿನ ಬರಬೇಡ ಎಲ್ಲ ನಮ್ಮ ಜಾರಿಯ ಅಂಬರು ಯಾತು ಕೇಳ್ತಿರ್ಲಿಲ್ಲ ಅಂದ್ರೆ ನಮ್ಮ ಅದೃಷ್ಟ. ಹಂಗೆ ಇರೋದಕ್ಕೇ ಇವತ್ತು ಸುಖವಾಗಿ ಆಗಿದ್ದು. ಅಂದರೆ ಕೆಲಸ ಮಾಡ್ತಾ ಇರಬೇಕು ಕುತ್ಕೋಬಾರ್ದು. ಬಸ್ರಿ ಹೆಂಗಸರು ಮೈ ಎಲ್ಲನ ಲೂಸ್ ಆಗಬೇಕಂತೆ. ಓಡಾಡ್ತಾ ಇದ್ರೆ ಹಿಂಗೆ ವಾಕ್ ಮಾಡ್ಕೊಂಡು ಸುಮ್ಮನೆ ಕುಕ್ಕಂಡು ಮೈ ಒಂಥರ ಇದಾದಂಗೆ ಆಗ್ಬಿಡುತ್ತೆ. ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡು ಇರಬೇಕು. ನಮ್ಮ ಹೊಲ್ದಾಗ ಕೂಲರ್ ಬರೋರೆಲ್ಲ ಹಂಗೆ ಅಂತಿದ್ದು. ನೀನು ಏನು ಬಸಪ್ಪ ನಿನ್ನ ಸಸಿ ಏನು ಹಿಂಗೆ ಬದುಕು ಮಾಡುತ್ತೆ ಅಂಬರು. ಹಂಗೆ ಬಿಡಪ್ಪ ಅಂತ ಸುಖವಾಗ ಆತಲ್ಲ. ಅಷ್ಟೇ ಸಾಕು ದೇವ್ರದ ಇದೀನಿ ನಮ್ಮಮ್ಮ ಗುಟ್ಬಿಟ್ಟ. ಓಯ್ ಪಾಪಣ ಪಾಪ ಎದ್ದಾಳಪ್ಪ. ಅತ್ತೆ ಬಂದೈತೆ ಎದ್ದಾಳಪ್ಪ. ಅತ್ತೆ ಗುಂಡಣ್ಣ ಪಾಪ ಎದ್ದಾಳಪ್ಪ ಅತ್ತೆ ಬಂದೈತೆ ಎದ್ದಾಳು. ಸಣ್ಣ ಗುಂಡಪ್ಪ ಗುಂಡಪ್ಪ ಕಣಮೂನು ಸಣ್ಣ ಗುಂಡಪ್ಪ. ಪಾಪಣ ಎದ್ದಾಳು ಅತ್ತೆ ಬಂದೈತೆ ನೋಡು. ರಾತ್ರಿ ಬಟ್ಟೆ ರಾತ್ರಿನೇ ತಂದಿಕ್ರಿ ಅಂದರು. ಬಟ್ಟೆ ತಗೊಂಬಂದಿಕ್ಕಿ ಒಂದೆಲ್ಲ ದುಡ್ಡಿಗೆ ಎಲ್ಲ ಹೋಗಿ ಅವಾಗಲೇ ತಗೊಂಬಂದ ನಿನ್ನ ತಮ್ಮ. ಬಟ್ಟೆ ಎಲ್ಲ ವಾಶ್ ಬಟ್ಟೆ ಇಕ್ಬೇಕು. ಮೊದಲು ಹಳೆ ಬಟ್ಟೆ ಇಕ್ಕಾರ ಹುಡುಗರಿಗೆ ಎಲ್ಲ ವಾಶ್ ಬಟ್ಟೆ ಇಕ್ಬೇಕು. ಅವಾಗಲೇ ತಂದು ಅವಾಗಲೇ ವಾಶ್ ಬಟ್ಟೆನ ಇಕ್ಕಿವಿ. ಅಮ್ಮಯ್ಯ ಹಂಗೆ ಬಿಡಂಗಿಲ್ಲ ಡಾಕ್ಟ್ರ್ ಬೈತಾರೆ. ಅಚ್ಚುಕಟ್ಟಾಗಿ ಬಟ್ಟೆ ಇಕ್ಬೇಕು ಕ್ಲೀನ್ ನಮಗೆ ಎಲ್ಲ ನಮ್ಮ ಮಕ್ಕಳಿಗೆ ನೋಡ್ಕೋಬೇಕು. ಬರ್ತಾರೆ ಇವಾಗ 10 ಗಂಟೆಗೆ ಡಾಕ್ಟ್ರು ಬರ್ತಾರೆ. ಎಲ್ಲ ಅಚ್ಚುಕಟ್ಟಾಗಿ ಇಟ್ಕೊಳಮ್ಮ ಆಸ್ಪತ್ರೆ. ನಾರ್ಮಲ್ ಬೇರೆ ಆತತ್ತ ಹೆಂಗನ ದೇವ್ರದಾಗಿಂದ. ಅದರಲ್ಲ ವೀಕ್ಷಕರೇ ನಮ್ಮ ಅದೃಷ್ಟನಿಗೆ ಗಂಡು ಮಗು ಆಗೈತೆ. ತುಂಬ ಚೆನ್ನಾಗಿದ್ದಾನೆ. ನಾರ್ಮಲ್ ಡೆಲಿವರಿ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಅಷ್ಟು ಚೆನ್ನಾಗಿದ್ಲು. ಅಷ್ಟೇ ಆರೋಗ್ಯವಾಗಿ ಬೇಗ ರಾತ್ರಿ 9:30-10 ಗಂಟೆಗೆ ಕರ್ಕೊಂಬಂದವ್ರು ಹಾಸ್ಪಿಟ್ಲಿಗೆ ಸ್ವಲ್ಪ ನೋವು ಅಂತ. ಆಮೇಲೆ ರಾತ್ರಿ 1 ಗಂಟೆ ಅಷ್ಟೊತ್ತಿಗೆ ಡೆಲಿವರಿ ಆಗಿಬಿಟ್ಟೈತೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ ನನಗೆ. ಎಳೆಯ ಹುಟ್ಟುಬಿಟ್ಟ ಒಂಥರ ಏನೋ ಒಂಥರ ಖುಷಿ. ನಿಜ ತುಂಬ ಖುಷಿ ಆಗ್ತೈತೆ ನನಗೆ. ಇವಾಗ ಒಂಥರ ನಮ್ಮ ಅದೃಷ್ಟನೇ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಅಷ್ಟು ಚೆನ್ನಾಗಿ ಓಡಾಡ್ಕೊಂಡು ಅಷ್ಟೇ ಚೆನ್ನಾಗಿದ್ಲು. ನೋಡ್ತಾ ಇರಿ ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.